ಮೆಟ್ರೋ ಬಸ್ ಹಾಗೆ ವಿದ್ಯುತ್ ದರ ಏರಿಕೆಯ ಬೆನ್ನಲ್ಲೇ ಇದೀಗ ರಾಜ್ಯದ ಜನರಿಗೆ ಮತ್ತೊಂದು ಬೆಲೆ ಏರಿಕೆಯ ಶಾಕ್ ಕೊಡಲು ಸರ್ಕಾರ ಮುಂದಾಗ್ತಾ ಇದೆ. ರಾಜ್ಯದ ಟೋಲ್ ದರವನ್ನ ಏರಿಕೆ ಮಾಡಲು ಮುಂದಾಗಿರತಕ್ಕಂತಹ ಕೇಂದ್ರ ಸರ್ಕಾರ ಏಪ್ರಿಲ್ 1ರಿಂದ ದರವನ್ನ ಏರಿಕೆ ಮಾಡಲು ಸರ್ಕಾರ ಮುಂದಾಗ್ತಾ ಇದೆ. ಹೌದು, ಈ ಟೋಲ್ ದರವನ್ನ ವಾರ್ಷಿಕವಾಗಿ ನಡೆಯುವಂತಹ ಹಣದುಬ್ಬರ ಆಧಾರಿತ ಪರಿಷ್ಕರಣೆಯ ಆಧರಿಸಿ ದರವನ್ನ ಏರಿಕೆ ಮಾಡಲಿದ್ದು ಕನಿಷ್ಠ 3% ರಿಂದ ಗರಿಷ್ಠ 5%ಗೆ ಏರಿಕೆ ಮಾಡಲು ರಾಷ್ಟ್ರೀಯ ಹೆದ್ದಾರಿ ಪ್ರಾಧಿಕಾರ ಮುಂದಾಗ್ತಾ ಇದೆ. ಇನ್ನು ಈ ಹೊಸ ಟೋಲ್ ದರ ರಾಜ್ಯದಲ್ಲಿಯ ಎಲ್ಲಾ 66 ಟೋಲ್ ಪ್ಲಾಜಾಗಳಲ್ಲಿ ಜಾರಿಯಾಗಲಿದೆಯಂತೆ. ಇನ್ನು ಹೆಚ್ಚು ಜನರು ಸಂಚರಿಸುವಂತಹ ಬೆಂಗಳೂರು ಮೈಸೂರು ಮಾರ್ಗದ ಕರಮಿಣಕೆ ಮತ್ತು ಶೇಷಗಿರಿಹಳ್ಳಿ ಹಾಗೆ ಬೆಂಗಳೂರು ತಿರುಪತಿ ಮಾರ್ಗದ ನಂಗ್ಲಿ ಹಾಗೆ ಬೆಂಗಳೂರು ಹೈದರಾಬಾದ್ ಮಾರ್ಗದ ಬಾಗೇಪಲ್ಲಿ, ಬೆಂಗಳೂರು ವಿಮಾನ ನಿಲ್ದಾಣ ರಸ್ತೆಯ ಸಾದಹಳ್ಳಿ ಹಾಗೆ ಹುಲಿಕುಂಟೆ ಹಾಗೂ ನಲ್ಲೂರು ದೇವನಹಳ್ಳಿ ಟೋಲ್ ಪ್ಲಾಜಾಗಳಲ್ಲಿ ದರಗಳು ಹೆಚ್ಚಾಗಲಿವೆಯಂತೆ. ಇನ್ನು ಭಾರತದಲ್ಲಿ ಒಟ್ಟು ಸಂಗ್ರಹವು 2023 ಹಾಗೂ 24ರಲ್ಲಿ 64,809.86 ಕೋಟಿ ರೂಪಾಯಿ ತಲುಪಿತ್ತು. ಇದು ಹಿಂದಿನ ವರ್ಷಕ್ಕಿಂತ ಶೇಕಡ 35% ಹೆಚ್ಚಾಗಿತ್ತು. ಇನ್ನು 2019 ಹಾಗೂ 20ರಲ್ಲಿ ಸಂಗ್ರಹವು 27,503 ಕೋಟಿಯಷ್ಟಿತ್ತು. ಇದೀಗ ಹೊಸ ದರದಿಂದಲೂ ಕೂಡ ಹೆಚ್ಚು ಟೋಲ್ ಹಣ ಸಂಗ್ರಹವಾಗಲಿದೆಯಂತೆ.